ರಿಷಬ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ಶೆಟ್ರೆ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಗುಡ್ ನ್ಯೂಸ್ ನಿಮ್ಮ ಕಾಂತಾರ ಟೀಮ್ಗೆ ಎಷ್ಟು ಖುಷಿ ಆಗ್ತಿದೆ? ಬಹಳ ಖುಷಿ ಆಗ್ತಿದೆ ಸರ್, ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ನಾನು ಇವತ್ತು ನನ್ನ ಸಿನಿಮಾದ ಪ್ರಮೋಷನ್ಸ್ ಅಲ್ಲಿ ಓಡಾಡ್ತಾ ಇದ್ದೆ, ಲಾಫಿಂಗ್ ಬುದ್ಧ. ಅದು ಕೂಡ ರಿಷಬ್ ಇದ್ ಮಾಡಿದ್ದು. 4-5 ಲಕ್ಷ್ಮಿಯರ ದರ್ಶನ ಆಗಿದ ತಕ್ಷಣ ಒಂದು ಗುಡ್ ನ್ಯೂಸ್ ಬಂತು, ನ್ಯಾಷನಲ್ ಅವಾರ್ಡ್ ಬಂದಿದೆ ಕಾಂತಾರಕ್ಕೆ ಅಂತ. ಇದಕ್ಕಿಂತ ಅದ್ಭುತವಾದ ವಿಚಾರ ಇನ್ನೇನ್ ಬೇಕು? ಅಂಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದಾಗ್ಲೇನೆ ಅವಾರ್ಡ್ ಬಂದಾಗ್ಲೇ ಬಹಳಷ್ಟು ದೊಡ್ಡ ಸಂಭ್ರಮ ಆಚರಿಸಿದ್ವಿ. ಅಂಡ್ ಕಾಂತಾರಕ್ಕೆ ಬಂದಿದೆ ಅಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ ಅಂತ ಅನ್ಸುತ್ತೆ ನನಗೆ. ಅದರಲ್ಲಿ 2 ಕ್ಯಾಟಗರಿ ಸರ್. ಒಂದು ಉತ್ತಮ ಅಭಿನಯಕ್ಕೆ ಅತ್ಯುತ್ತಮ ನಟ ಅಂತ ಶೆಟ್ರಿಗೆ, ಮತ್ತೊಂದು ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ. ಹೌದು 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 ಸರ್, ಹೌದು. ಅಂಡ್ ಉತ್ತಮ ನಟ ಮುಂಚೆ ಸಿಕ್ಕಿರ್ಲಿಲ್ಲ. ಆಕ್ಚುಲಿ ಒಳ್ಳೆ ಸಿನಿಮಾ ಅಂತ ಹೇಳಿ, ಮಕ್ಕಳ ಸಿನಿಮಾ ಅಂತ ಹೇಳಿ ಲಾಫಿಂಗ್ ಬುದ್ಧಾಗ್ ಸಿಕ್ಕಿತ್ತು. ಬಟ್ ಇದು 2 ಹೊಸ ಕ್ಯಾಟಗರಿ ಬರ್ತಿರೋದು. ಅಂಡ್ ಅವನ್ಗೆ ಬೆಸ್ಟ್ ಆಕ್ಟರ್ ಸಿಕ್ಕಿರೋದು ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಏನು ಇಲ್ಲ ಅಂತ ಅನ್ಸುತ್ತೆ ನಮ್ಗೆ. ಸೊ ತುಂಬಾ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಅಂಡ್ ಇಡೀ ಕನ್ನಡ ಜನತೆಗೆ ಆ ಸಿನಿಮಾ ನೋಡಿದಕ್ಕೆ, ಆ ಸಿನಿಮಾನ ಇಷ್ಟು ದೊಡ್ಡ ಸಕ್ಸಸ್ ಮಾಡಿದಕ್ಕೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರಿ, ಅತ್ಯುತ್ತಮ ನಟ ರೇಸ್ ಅಲ್ಲಿ ಮಮ್ಮೂಟಿ ಅವರು ಕೂಡ ಇದ್ರು. ಅವರನ್ನ ಓವರ್ಟೇಕ್ ಮಾಡಿ ರಿಷಬ್ ಶೆಟ್ಟಿ ಪ್ರಶಸ್ತಿ ಬಾಚಿಕೊಂಡಿರೋದು ಎಷ್ಟು ಖುಷಿ ಆಗ್ತಿದೆ ಅವ್ರ ಫ್ರೆಂಡ್ ಆಗಿ ನಿಮ್ಗೆ? ಇಲ್ಲ ಸರ್, ಓವರ್ಟೇಕ್ ಅಂತ ಪದ ನಾನು ಉಪಯೋಗಿಸಲ್ಲ. ಆದ್ರೆ ಅವರು ಕೂಡ ಒಬ್ರು ಹಿರಿಯ ಅದ್ಭುತವಾದ ನಟ. ಒಂದು ಹೆಲ್ದಿ ಕಾಂಪಿಟೇಷನ್ ಅನ್ಕೊಳ್ಳೋಣ ಸರ್. ಖಂಡಿತ ಸರ್. ಆ ಹೆಲ್ದಿ ಕಾಂಪಿಟೇಷನ್ ಅಲ್ಲಿ ಏನ್ ಹೇಳ್ಬೋದು, ಗುರುಗಳನ್ನ ಮೀರಿಸಿದಂತ ಶಿಷ್ಯನಾಗ್ಬೇಕು ಯಾವತ್ತು ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ವರಮಹಾಲಕ್ಷ್ಮಿ ಹಬ್ಬ ಈ ಕಡೆ ಪ್ರಶಸ್ತಿಯ ಗುಡ್ ನ್ಯೂಸ್, ಏನ್ ಹೇಳ್ತೀರಿ ಸರ್ ಕಾಂತಾರ ಟೀಮ್ಗೆ? ಕಾಂತಾರ ಟೀಮ್ಗೆ ಆಲ್ ದಿ ಬೆಸ್ಟ್. ಅಂಡ್ ಅಗೇನ್ ಕಾಂತಾರ ಈಗ ಏನ್ ಮಾಡಕ್ ಹೊರಟಿದ್ದಾರೆ ಅದಕ್ಕಿಂತ 10ರಷ್ಟು ಚೆನ್ನಾಗಾಗ್ಲಿ, ಅದಕ್ಕಿಂತ 10ರಷ್ಟು ಪ್ರಶಸ್ತಿಗಳನ್ನ ಬಾಚಲಿ, ಪ್ರಶಸ್ತಿಗಿಂತ ಹೆಚ್ಚಾಗಿ ಜನರ ಮನಸ್ಸನ್ನ ಗೆಲ್ಲಲಿ ಅಂತ ಆಶಿಸ್ತೀನಿ ಸರ್. ರಿಷಬ್ ಶೆಟ್ಟಿ ಇದ್ದಾರೆ ಸರ್, ಅವ್ರಿಗೆ ಏನ್ ಹೇಳ್ತೀರಿ? ಅವನು ನಾನ್ ಪ್ರಮೋಷನ್ಸ್ ಅಲ್ಲಿ ಇದ್ದೀನಿ, ನನ್ನನ್ನ ಅವನೇ ಪ್ರೊಡ್ಯೂಸ್ ಮಾಡಿದ ಸಿನಿಮಾ, ಹಂಗಾಗಿ ನನ್ನನ್ನ ಪ್ರಮೋಷನ್ ಬಿಟ್ಟು ಅವನು ಕಾಂತಾರದಲ್ಲಿ ಬಿಸಿ ಇದ್ದ. ಇವತ್ತು ಮೋಸ್ಟ್ಲಿ ಪೂಜೆಯಲ್ಲಿ ಇದ್ದಾನೆ ಅನ್ಸುತ್ತೆ ಸರ್, ಹಬ್ಬ ಆಗಿರೋದ್ರಿಂದ. ನಾನು ವಿಚಾರಿಸ್ಕೋಬೇಕು ಈಗ. ನಾನು ಕೂಡ ಅವನಿಗೆ ಫೋನ್ ಮಾಡ್ಬೇಕು. ನನಗೂ ಈಗ ಸುದ್ದಿ ತಲುಪಿ ಒಂದು 10-15 ನಿಮಿಷ ಆಯ್ತು, ನಾನು ಬಿಸಿ ಇದ್ದೆ. ಒಂದು ವಿಶ್ ಮಾಡ್ಬಿಡಿ ಸರ್ ರಿಪಬ್ಲಿಕ್ ಕನ್ನಡ ಮೂಲಕ ಅವ್ರಿಗೆ. ಹ್ಯಾಪಿ ಶೆಟ್ರೆ, ನ್ಯಾಷನಲ್ ಅವಾರ್ಡ್ ನ ಶುಭಾಶಯಗಳು ಶೆಟ್ರೆ. ಬಹಳ ವರ್ಷದ ಬಯಕೆ, ಆಕ್ಟರ್ ಆಗಿ ನ್ಯಾಷನಲ್ ಅವಾರ್ಡ್ ತಗೋಬೇಕಂತ ನಿಮ್ಗೆ. ಅಂಡ್ ಆ ಬಯಕೆ ಇವತ್ತು ತೀರಿದೆ ಅಂತ ಅನ್ಸುತ್ತೆ. ಇನ್ನೂ ಹೆಚ್ಚು ನ್ಯಾಷನಲ್ ಅವಾರ್ಡ್ ನಿಮಗೆ ಬರ್ಲಿ ಶೆಟ್ರೆ. ಕಂಗ್ರ್ಯಾಚುಲೇಷನ್ಸ್ ಸರ್. ಇನ್ನೊಂದು ವಿಚಾರ, ಈ ಕಾಂತಾರ ಮತ್ತೆ KGF ಸಿನಿಮಾ ಇಡೀ ದೇಶವೇ ಕನ್ನಡ ಚಿತ್ರರಂಗದ ತಿರುಗಿ ನೋಡುವಂತ ಮಾಡ್ತು. ಅದರಲ್ಲೂ ಕಾಂತಾರ ಸಿನಿಮಾ ಈ ರೀತಿ ಸದ್ದು ಮಾಡಿದ್ದಲ್ಲದೆ ಇಂಥ ಪ್ರಶಸ್ತಿ ನಿರೀಕ್ಷೆನೂ ಮಾಡಿದ್ರಿ ಅಂತ ಅನ್ಕೋತೀನಿ ನಾನು. ಏನ್ ಹೇಳ್ತೀರಿ ಸರ್ ಈಗ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ಸಿಕ್ಕಿರೋದಕ್ಕೆ? ಸರ್, ಯಾವುದೇ ಕೆಲಸನಾಗ್ಲಿ ನಮ್ಮ ತಂಡದಲ್ಲಿರೋ ಒಂದೇ ಒಂದು ಮೇನ್ ಕಾಲ್ ಏನು ಅಂದ್ರೆ, ನಾವು ಯಾವತ್ತು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮಾಡಬಾರ್ದು ಸಿನಿಮಾ ಪಾಡಿಗೆ ಸಿನಿಮಾನ ಮಾಡಿ. ಎಲ್ಲಾ ಸಿನಿಮಾಕ್ಕೂ ಅಷ್ಟೇ ಶ್ರದ್ಧೆ, ಅಷ್ಟೇ ಭಕ್ತಿಯಿಂದ ನಾವು ಕೆಲಸ ಮಾಡ್ತೀವಿ. ಯಾವ ಸಿನಿಮಾ ತುಂಬಾ ದೊಡ್ಡದಾಗುತ್ತೋ ಅದನ್ನ ಸೂಪರ್ ಹಿಟ್ ಅಂತ ಹೇಳ್ತೀವಿ, ಯಾವ ಸಿನಿಮಾ ಆವರೇಜ್ ಆಗಿ ಹಿಟ್ ಆಗುತ್ತೋ ಅದನ್ನ ಹಿಟ್ ಅಂತ ಹೇಳ್ತೀವಿ, ಅಷ್ಟೇ ಬಿಟ್ರೆ ಎಲ್ಲದಕ್ಕೂ ಸೇಮ್ ಅಷ್ಟೇ ಪ್ರಮಾಣದ ಎಫರ್ಟ್ ಇದ್ದೇ ಇರುತ್ತೆ ಸರ್. ಸೊ ಅದಕ್ಕೆ ಈ ತರದ ಗರಿಮೆಗಳು ಸಿಕ್ಕಿದಾಗ ಆ ಎಫರ್ಟ್ ಗೆ ಒಂದು ಬೆಲೆ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟೋ ದಿನ ಕಾಡಲ್ಲಿ ರಾತ್ರಿ ಹಗಲು ಶೂಟಿಂಗ್ ಮಾಡದಂತ ಕಾಂತಾರ, ಎಲ್ರಿಗೂ ಅದ್ರಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಪ್ರೊಡಕ್ಷನ್ ಹುಡುಗ ನೀರ್ ತಂದ್ಕೊಡೋನಿಂದ ಹಿಡಿದು ಕಾಸ್ಟ್ಯೂಮ್ ಅವರಿಂದ ಹಿಡಿದು ಎಲ್ಲರಿಗೂ ಈ ಪ್ರಶಸ್ತಿ ಸಲ್ಲತ್ತೆ. ಅಂಡ್ ಎಲ್ರು ಇದಕ್ಕೆ ಅಷ್ಟು ಎಫರ್ಟ್ ಹಾಕಿದ್ದಕ್ಕೆ ಮಾತ್ರ ಕಾಂತಾರ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ನನಗೆ. ಸರ್, ಪ್ರಶಸ್ತಿ ಇನ್ನಷ್ಟು ಜವಾಬ್ದಾರಿ ಹೆಚ್ಚು ಮಾಡ್ತು ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಅನ್ಸುತ್ತೆ ಸರ್, 100%. ಅದು ಪ್ರಶಸ್ತಿಗಿಂತ ಹೆಚ್ಚಾಗಿ ಈ ಸಿನಿಮಾ ಅಷ್ಟು ದೊಡ್ಡ ಪ್ರಪಂಚದಾದ್ಯಂತ ರೀಚ್ ಆದಾಗ್ಲೇ ತುಂಬಾ ದೊಡ್ಡ ಜವಾಬ್ದಾರಿ ಅನ್ಸಿತ್ತು. ಈಗ ಇನ್ನೂ ದೊಡ್ಡ ಜವಾಬ್ದಾರಿ ಅವಾರ್ಡ್ ಬಂದ್ಮೇಲೆ. ಫೈನ್, ಥ್ಯಾಂಕ್ ಯು ಶೆಟ್ರೆ. ನಿಮ್ಮ ಲಾಫಿಂಗ್ ಬುದ್ಧ ಸಿನಿಮಾಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ ನಿಮಗೆ. ಥ್ಯಾಂಕ್ ಯು. ನೋಡಿ, 2 ವಿಭಾಗಗಳಲ್ಲಿ ಕಾಂತಾರ ಸಿನಿಮಾ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಈಗಾಗಲೇ ಚಿತ್ರರಂಗದ ಹಲವು ಗಣ್ಯರು ಮಾತಾಡ್ತಾ ನಮ್ಮ ಜೊತೆಗೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ರು. KGF 2 ಮತ್ತು ಕಾಂತಾರ ಮತ್ತೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿಯೂ ಕೂಡ ಅಬ್ಬರಿಸಿ ಸೌಂಡ್ ಮಾಡ್ತಾ ಇರೋದು. KGF 2 ಸಿನಿಮಾಗೆ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದೆ. ಕಾಂತಾರ ಸಿನಿಮಾ 2 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ. ಅದರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಕಾಂತಾರ ಸಿನಿಮಾದ ಮನೋಜ್ಞ ಅಭಿನಯಕ್ಕೆ ಉತ್ತಮ ನಟ ಅನ್ನುವಂಥ ಪ್ರಶಸ್ತಿ ದೊರೆತಿದೆ. ಇದರ ಜೊತೆಗೆ ಸಿನಿಮಾಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂತಹ ಪ್ರಶಸ್ತಿಯೂ ಕೂಡ ದೊರೆತಿದೆ. ಈ ಹಿನ್ನೆಲೆ ಇಡೀ ಕನ್ನಡ ಚಿತ್ರರಂಗ ಈಗ ಸಂತಸವನ್ನ ವ್ಯಕ್ತಪಡಿಸ್ತಾ ಇದೆ. ಶುಭಾಶಯಗಳ ಮಹಾಪೂರ ರಿಪಬ್ಲಿಕ್ ಕನ್ನಡದ ಮೂಲಕ ಇಡೀ ಕನ್ನಡ ಚಿತ್ರರಂಗಕ್ಕೆ. ಈಗಾಗಲೇ ಕನ್ನಡ ಚಿತ್ರರಂಗ ವಿಶ್ವದಲ್ಲಿ, ದೇಶದಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ ಇಂಥ ಸಿನಿಮಾಗಳ ಮೂಲಕ. ಈ ರೀತಿಯ ಆರ್ಭಟ ಮತ್ತೆ ಮತ್ತೆ ಮುಂದುವರಿಯಲಿ, ಪ್ರಶಸ್ತಿ ಗರಿ ಸಿಗಲಿ ಅನ್ನುವಂತಹ ಬಯಕೆ, ಪ್ರಾರ್ಥನೆ ಎಲ್ಲರದ್ದೂ ಆಗಿದೆ.
ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅತ್ಯದ್ಭುತ ಸಿನಿಮಾಗಳು ಇನ್ನಷ್ಟು ಮಗದಷ್ಟು ಬರಲಿ. ಈ ಮೂಲಕ ಇಡೀ ಚಿತ್ರರಂಗದಲ್ಲಿ ಒಂದು ಛಾಪನ್ನು ಮೂಡಿಸುವಂತಹ ಕೆಲಸ ಕನ್ನಡ ಚಿತ್ರರಂಗದಿಂದ, ಕನ್ನಡ ನಟರಿಂದ ಆಗಲಿ ಅನ್ನುವಂಥ ಹಾರೈಕೆ ಎಲ್ಲರಲ್ಲೂ ಮನೆ ಮಾಡಿದೆ. ಈಗ ನಾವು ಕೊಡ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಏನಂತಂದರೆ 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿರೋದು. ಅದರಲ್ಲಿ ಕಾಂತಾರ ಮತ್ತು KGF ಎರಡೂ ಸಿನಿಮಾಗಳು ಹೆಚ್ಚು ಸದ್ದು ಮಾಡಿರೋದು. KGF 2ಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅನೌನ್ಸ್ ಆಗಿದ್ರೆ, ಮತ್ತೊಂದು ಕಡೆ ಕಾಂತಾರ ಸಿನಿಮಾಗೆ 2 ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿರೋದು. ಒಂದು ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಅನ್ನುವಂತಹ ಪ್ರಶಸ್ತಿ ಸಿಕ್ಕಿದೆ, ಅತ್ಯುತ್ತಮ ಮನೋರಂಜನಾ ಚಿತ್ರ ಅನ್ನುವಂತಹ ಪ್ರಶಸ್ತಿಯು ಕೂಡ ಈಗ ಕಾಂತಾರ ಸಿನಿಮಾಗೆ ಲಭ್ಯ ಆಗಿರೋದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಡೀ ಕನ್ನಡ ಚಿತ್ರರಂಗ ಒಂದ್ ಕಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಸಂಭ್ರಮದಲ್ಲಿದ್ರೆ, ಮತ್ತೊಂದು ಕಡೆ ಈಗ ಈ ಹಬ್ಬದ ಸಂದರ್ಭದಲ್ಲೇ ಮತ್ತೊಂದು ಶುಭ ಸುದ್ದಿ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪ್ರಿಯಾಂಕಾ ಉಪೇಂದ್ರ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಕೊಲೀಗ ಶ್ರೀಲಕ್ಷ್ಮಿ ಕೂಡ ಅಲ್ಲಿಯೇ ಇದ್ದಾರೆ. ಪ್ರಿಯಾಂಕಾ ಉಪೇಂದ್ರ ಅವರೇ, ಮೊದಲೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ. ಭರ್ಜರಿಯಾಗಿ ಪೂಜೆಯನ್ನ ನೆರವೇರಿಸಿ ಈಗ ನಿಮಗೆ ಗುಡ್ ನ್ಯೂಸ್ ಸಿಕ್ಕಿದೆ, ಪ್ರಾರ್ಥನೆ ಫಲಿಸಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೌದು, ಇವಾಗ ಗುಡ್ ನ್ಯೂಸ್ ಕೇಳಿಸೋ ತುಂಬಾನೇ ಖುಷಿ ಆಯ್ತು. ಇಡೀ ಈ 2 ಟೀಮ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಭಾಶಯಗಳು. ತುಂಬ ಒಳ್ಳೆ ದಿವಸ ಇವತ್ತು ಆ್ಯಂಡ್ ತುಂಬ ಗುಡ್ ನ್ಯೂಸ್. ಯಶ್ ಅವ್ರಿಗೆ, ರಿಷಬ್ ಅವ್ರಿಗೆ, ಇಡೀ ತಂಡಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡೆರಡು ಖುಷಿ. ಪ್ರಿಯಾಂಕಾ ಉಪೇಂದ್ರ ಅವರೇ, ಒಂದು ಒಬ್ಬಟ್ಟು ಜಾಸ್ತಿ ತಿಂತೀರಿ ಅನ್ಸುತ್ತೆ. ಖಂಡಿತ. ಯಾವ ರೀತಿ ಖುಷಿ ಆಗ್ತಿದೆ ನಿಮಗೆ? ಅಂದ್ರೆ ಕನ್ನಡ ಚಿತ್ರರಂಗ, ಈಗಾಗಲೇ ನಾನು ಹಲವು ನಟರ ಜೊತೆ ಮಾತಾಡ್ತಾ ಇದ್ದೆ, ಈ 2 ಸಿನಿಮಾಗಳ ಮೂಲಕ, ಹಲವು ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗ ತಿರುಗಿ ನೋಡುವಂತೆ ಮಾಡಿರೋದು ಇಡೀ ದೇಶದಲ್ಲಿ. ಈಗ ಕಾಂತಾರ ಮತ್ತು KGFಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಿರೋದು ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಸಂತಸವಾಗ್ತಾ ಇದೆ. ಅದರಲ್ಲೂ ಮೊನ್ನೆಯಷ್ಟೇ ಹೋಮ ಹವನ ಪೂಜೆಯನ್ನ ಮಾಡಿದ್ವಿ ನಾವು ಕನ್ನಡ ಚಿತ್ರರಂಗದ ಏಳಿಗೆಗಾಗಿ. ಇವತ್ತು ಈ ರೀತಿಯ ಶುಭ ಸುದ್ದಿ ಸಿಕ್ಕಿದೆ. ಯಾವ ರೀತಿ ನೋಡ್ತೀರಿ ಇದನ್ನ? ತುಂಬಾ ಖುಷಿ ಆಗ್ತಿದೆ. ಆಲ್ರೆಡಿ ನಮಗೆ ತುಂಬ ಹೆಮ್ಮೆ ಇತ್ತು ಈ 2 ಚಿತ್ರದ ಬಗ್ಗೆ. ಇನ್ನೂ ಜಾಸ್ತಿ ಖುಷಿ ಆಗ್ತಿದೆ ಇವತ್ತು. ಆಲ್ರೆಡಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿಬಿಟ್ಟಿದ್ರು ಕನ್ನಡ ಇಂಡಸ್ಟ್ರಿ 2 ಮೂವೀಸಿಂದ. ಯಶ್ ಅವರು ನಮಗೆ ತುಂಬ ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡು, ತುಂಬ ವರ್ಷದಿಂದ ಪರಿಚಯ. ಹಾಗೆ ರಿಷಬ್ ಅವರು ಕೂಡ. ಸೊ ಎಸ್ಪೆಷಲಿ ಇದು ನಮಗೆ ಒಂದು ಫ್ಯಾಮ್ಲಿಯಲ್ಲಿ ಒಂದು ಹಬ್ಬ ಇರೋ ಥರ ಆಗ್ತಿದೆ, ಆ ಥರ ಖುಷಿ ಆಗ್ತಿದೆ. ಖಂಡಿತ ಅವ್ರ ತಾಯಿಗೆ ಫೋನ್ ಮಾಡಿ ನಾನು ಇವತ್ತೇ ಸಂಜೆ ಮಾತಾಡಿಸ್ತೀನಿ. ಮುಂಚೆ ಅವ್ರ ಮನೆಗೆ ನಾವು ಬನಶಂಕರಿ ಹತ್ರ ಇದ್ದಾಗ ಅವ್ರ ಮನೆಗೆ ಹೋಗಿದ್ವಿ. ವರಮಹಾಲಕ್ಷ್ಮಿ ಹಬ್ಬಗೆ ಅವ್ರ ತಾಯಿ ಕರೆದಿದ್ರು. ಅಫ್ಕೋರ್ಸ್ ಯಶ್ ಅವ್ರ ಮದುವೆಗಿಂತ ಮುಂಚೆ. ಸೊ ತುಂಬ ಅದೆಲ್ಲ ನೆನೆಸ್ಕೊಂಡು ತುಂಬ ಖುಷಿ ಆಗ್ತಿದೆ. ಈವನ್ ರಿಷಬ್ ಅವರು ಕೂಡ ತುಂಬ ಸರಳ ಮನಸ್ಸು, ತುಂಬ ಒಳ್ಳೆ ಕುಟುಂಬ. ನನಗೆ 2-3 ಸತಿ ಸಿಕ್ಕಿದ್ರು. ಒಂದು ಸತಿ ಫ್ಲೈಟಲ್ಲಿ ಇದ್ವಿ ನಾವು ಮ್ಯಾಂಗ್ಳೂರ್ ಟೈಮಲ್ಲಿ, ಅವ್ರ ಕಾಂತಾರ ಶೂಟಿಂಗ್ ಮಾಡಿದಾಗ ಫ್ಲೈಟಲ್ಲಿ ಭೇಟಿಯಾಗಿದ್ವಿ. ಆ್ಯಂಡ್ ಫ್ಲೈಟಲ್ಲಿ ಕೂಡ ನಮಗೆ ಕತೆ ಹೇಳ್ತಾಯಿದ್ರು, ಈ ಥರ ನಾವು ಇಲ್ಲಿ ಇದ್ದು ಈ ಶೂಟಿಂಗ್ನ ಮಾಡ್ತಿದ್ದೀವಿ, ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿದೆ ಅಂತ ನಮಗೆ ಒಂದು ಪರ್ಸನಲ್ ಸಕ್ಸಸ್ ಅನ್ಸುತ್ತೆ. ನಮ್ಮ ಇಡೀ ಎಲ್ರಿಗೂ ಒಂದು ಖುಷಿ ಆಗ್ತಿದೆ ಇದರಿಂದ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ದೇವ್ರು ಇನ್ನೂ ಹೆಚ್ಚಾಗಿ ಅವರಿಬ್ರಿಗೆ ಸಕ್ಸಸ್ ಕೊಡಲಿ, ಆರೋಗ್ಯ, ಆಯುಷ್, ನೆಮ್ಮದಿ ಎಲ್ಲ ಕೊಡಲಿ ಅಂತ. ಪ್ರಿಯಾಂಕಾ ಅವರೇ, ಈಗ ರಿಷಬ್ ಶೆಟ್ಟಿ ಮತ್ತು ಯಶ್ ಅವರನ್ನ ನಾವು ನೋಡಿದಾಗ ಸಿನಿಮಾದ ಎಲ್ಲ ಹಂತಗಳನ್ನ ಅವರು ಆರಂಭದ ದಿನಗಳಿಂದ ಈ ಹಂತದವರೆಗೂ ಗಮನಿಸಿದಂಥವ್ರು. ತಾಳ್ಮೆಯ ಫಲ ಬಹಳ ಸಿಹಿಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಇವರ ಮನೋಜ್ಞ ಅಭಿನಯವನ್ನ ಗುರುತಿಸ್ತಾ ಇರೋದು. ತಾವು ಏನು ಹೇಳಕ್ ಬಯಸ್ತೀರಿ? ಇಂಥ ಒಂದು ಬೆಳವಣಿಗೆಗೆ, ಶ್ರಮಕ್ಕೆ ತಕ್ಕನಾದಂತಹ ಫಲ ಇರುತ್ತೆ ಅಂತ ಅನ್ಸೋದಿಲ್ವಾ ಇವುಗಳನ್ನು ನೋಡಿದ್ರೆ? ತುಂಬ ವೆಲ್ ಡಿಸರ್ವ್ಡ್. ಆ್ಯಂಡ್ ಪ್ರಶಸ್ತಿ ಬಂದರೆ ಈ ಥರ ಇದು ಒಂದು ತುಂಬ ದೊಡ್ಡ ಪ್ರಶಸ್ತಿ. ಇದರಿಂದ ಖಂಡಿತ ಅವ್ರಿಗೆ ತುಂಬಾ ಐ ಥಿಂಕ್ ಪ್ರೋತ್ಸಾಹ ಸಿಗುತ್ತೆ. ಇನ್ನೂ ಹೆಚ್ಚಾಗಿ ಒಳ್ಳೆ ಸಿನಿಮಾಗಳು ಕೊಡಬೇಕಂತ ಆಲ್ರೆಡಿ ಅವರೊಳಗೆ ಅದು ಇತ್ತು, ಪ್ರತಿಭೆ ಖಂಡಿತ ಇತ್ತು. ಆ್ಯಂಡ್ ಐ ಥಿಂಕ್ ಇವಾಗ ಹೆಚ್ಚಾಗಿ ಜವಾಬ್ದಾರಿ, ಹೆಚ್ಚಾಗಿ ಖುಷಿ ಎಲ್ಲ ಹೆಚ್ಚಾಗಿದೆ. ಆ್ಯಂಡ್ ಖಂಡಿತ ಇದು ಒಂದು ಗೌರವ, ನಮಗೆ ಎಲ್ರಿಗೂ ತುಂಬ ಹೆಮ್ಮೆ ವಿಷಯ ಇದು.
ಸೊ ತುಂಬ ಆಮೇಲೆ ಅವ್ರ ಇಡೀ ಕುಟುಂಬಕ್ಕೆ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರು ಇಲ್ಲಿ ಎಲ್ಲರದ್ದು ಸಪೋರ್ಟಿಂದನೇ ಇದು ಸಾಧ್ಯ ಆಗಿತ್ತು. ಸೊ ಇಡೀ ಅವ್ರ ಫ್ಯಾಮ್ಲೀಸ್ ಪ್ಲಸ್ ಅವ್ರ ಕಾಸ್ಟ್ ಆ್ಯಂಡ್ ಕ್ರೂ ಟೀಮ್ಸ್, ಡೈರೆಕ್ಟರ್ ಪ್ರಶಾಂತ್ ಅವರು, ಅಲ್ಲಿ ಆ ಕಡೆ ರಿಷಬ್, ಇಡೀ ಟೀಮ್ ಎಲ್ರಿಗೂ ನಾನು ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿ ಸಾರಿಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯ ಸಂದರ್ಭದಲ್ಲಿ ಕನ್ನಡಕ್ಕೆ ಮುಖ್ಯವಾದಂಥ ಪ್ರಿಫರೆನ್ಸ್ ಸಿಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದೇ ಪ್ರಕಾರವಾಗಿ ಪ್ರತಿ ವರ್ಷ ಆಗ್ತಾ ಇದೆ. ಲಾಸ್ಟ್ ಟೈಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಇದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿತ್ತು. ಈ ಸಾರಿ ಕಾಂತಾರ KGFಗೆ ಸಿಗ್ತಾ ಇದೆ. ಮುಂದಿನ ಸಲ ಇನ್ನೂ 10 ಸಿನಿಮಾಗೆ ಸಿಗಲಿ ಅಂತ ಏನು ಹೇಳ್ತೀರಿ? ಫೈನ್, ಥ್ಯಾಂಕ್ ಯು ಪ್ರಿಯಾಂಕಾ ಉಪೇಂದ್ರ ಅವರೇ, ನಮ್ಮ ಜೊತೆಗೆ ಸಂತಸವನ್ನು ಹಂಚಿಕೊಂಡ್ರಿ. ಜೊತೆಗೆ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಪ್ರಶಸ್ತಿಗಳು ಲಭಿಸಲಿ ಅನ್ನುವಂತಹ ಶುಭ ಹಾರೈಕೆ ಕೂಡ ತಮ್ಮಿಂದ ಕೇಳಿ ಬಂತು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, KGF ಮತ್ತು ಕಾಂತಾರ ಈ ಎರಡೂ ಸಿನಿಮಾಗಳು ರಾಷ್ಟ್ರೀಯ ಪ್ರಶಸ್ತಿಯನ್ನು ಬಾಚಿಕೊಂಡಿವೆ. ಕಾಂತಾರಾಗೆ 2 ವಿಭಾಗದಲ್ಲಿ ಪ್ರಶಸ್ತಿ, KGF 2ಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿದೆ. ಇನ್ನು ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ನಂತರ ಒಟ್ಟು 4 ಪ್ರಶಸ್ತಿಯ ಗರಿ ಕನ್ನಡಕ್ಕೆ. ಇದ್ರ ಬಗ್ಗೆ ಡೀಟೇಲ್ಸ್ ಬ್ರೇಕ್ ಆದ್ಮೇಲೆ.